ಎಸ್, ಈಗೊಂದು ಡೀಟೇಲ್ ಬರ್ತಾ ಇದೆ. ಪಾಕಿಸ್ತಾನದ F-16 ಯುದ್ಧ ವಿಮಾನ ಛಿದ್ರ ಆಗಿದೆ. ಪಾಕಿಸ್ತಾನದ ಮಿಸೈಲ್ ಹೊತ್ತು ಬಂದಿತ್ತು F-16 ಪುಡಿಯಾಗಿದೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಆ ಯುದ್ಧ ವಿಮಾನವನ್ನ ಸರ್ವನಾಶ ಮಾಡಿ ಹಾಕಿದೆ. ಪಾಕಿಸ್ತಾನ ಬೀಗ್ತಾ ಇದ್ದಿದ್ದೆ F-16 ನ ಬಲದಿಂದ. ನಮ್ಮ ಹತ್ರ F-16 ಇದೆ ಅಂತ. ಬಟ್ ನಮ್ಮ S-400 ಏರ್ ಡಿಫೆನ್ಸ್ ಸಿಸ್ಟಮ್ ವಾಯು ರಕ್ಷಣಾ ವ್ಯವಸ್ಥೆ F-16 ಅನ್ನ ಹೊಡೆದುರುಳಿಸಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಪಠಾನ್ಕೋಟ್ ಏರ್ ಬೇಸ್ ನ ಮೇಲೆ ದಾಳಿ ಮಾಡುವಂತ ಪ್ರಯತ್ನಗಳಾಗಿತ್ತು. ಡ್ರೋನ್ ಮತ್ತು ಮಿಸೈಲ್ಗಳನ್ನು ಬಳಸಿ ದಾಳಿ ಮಾಡುವಂತ ಪ್ರಯತ್ನಗಳಾಗಿತ್ತು. ಡ್ರೋನ್ ಮತ್ತು ಮಿಸೈಲ್ಗಳನ್ನು ಹೊಡೆದುರುಳಿಸಿದೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಪಾಕಿಸ್ತಾನ ನಿರಂತರವಾಗಿ ದಾಳಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ದಾಳಿಯ ಪ್ರಯತ್ನ ವಿಫಲವಾಗ್ತಾನೆ ಇದೆ. ಪಠಾನ್ಕೋಟ್ ಏರ್ ಬೇಸ್ ನ ಮೇಲೆ ದಾಳಿ ಮಾಡುವಂತ ಪ್ರಯತ್ನಗಳಾಗಿದೆ. ಜಮ್ಮುವಿನ ಏರ್ ಬೇಸ್ ನ ಮೇಲೆ ದಾಳಿ ಮಾಡುವಂತ ಪ್ರಯತ್ನಗಳಾಗಿದೆ. ಆದರೆ ದಾಳಿಯ ಪ್ರಯತ್ನ ಇಲ್ಲಿಯವರೆಗೂ ಕೂಡ ವಿಫಲವಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲವನ್ನ ಹೊಡೆದುರುಳಿಸುತ್ತೆ ಅಂತಲ್ಲ, ಅದರ ಎಫಿಷಿಯನ್ಸಿ 80-90% ಇರುತ್ತೆ. ಕೆಲವೊಂದು ಮಿಸೈಲ್ಗಳು ಬಂದು ದಾಳಿ ಆಗಬಹುದಾದಂಥ ಸಾಧ್ಯತೆಗಳಿದ್ದಾವೆ. ಬಟ್ ಇಲ್ಲಿಯವರೆಗೂ ಕೂಡ ಅಂಥ ಸಮಸ್ಯೆಗಳಾಗಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. 8 ಮಿಸೈಲ್ಗಳು ಭಾರತವನ್ನು ಗುರಿಯಾಗಿರಿಸಿ ದಾಳಿ ಮಾಡಲಾಗಿದೆ. ಮಿಸೈಲ್ಗಳನ್ನು ಬಳಸಿ 8ಕ್ಕೆ 8 ಕೂಡ ಹೊಡೆದುರುಳಿಸಿದ ನಮ್ಮ ಡಿಫೆನ್ಸ್ ಸಿಸ್ಟಮ್ ಅನ್ನುವಂಥ ಡೀಟೇಲ್. ज्यादा मात्रा में आई वो चिपका चुप करो मम्मी. मम्मी भी ये क्या हो रहा है? ये पटाखे नहीं है, ये ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.